ನೈನ್ 90% ಬೈಕರ್ಸು ಏನಕ್ಕೆ ಸಿಂಗಲ್ ಆಗಿರ್ತಾರೆ, ಜಾಸ್ತಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ ನಮಗೆ ಬರೋ ದುಡ್ಡು ಅರ್ಧ ಇನ್ಕಮ್ ಎಲ್ಲ ಇದಕ್ಕೆ ಒಂದು ಡೆಡಿಕೇಟ್ ಆಗಿ ಇಟ್ಬಿಡ್ಬೇಕು ನಾವು. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಿಮ್ಗೆ ಇವತ್ತು ವೀಡಿಯೋಲಿ ಏನಂತ ಹೇಳಬೇಕು ಅಂದರೆ, ಲೈಕ್ ನಿಮ್ಮ ಬೈಕ್ಸ್ಗಳಿಗೆ ಯಾವ ಥರ ಟೈರ್ ನಾವು ಹಾಕಬೇಕು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಈ ವಿಡಿಯೋಲಿ. ಡಿಪೆಂಡ್ ಅಪಾನ್ ಯುವರ್ ರೈಡಿಂಗ್ ಸ್ಟೈಲ್ ಈ ಟೈರ್ಸ್ಗಳು ಹಾಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ ನಿಮಗೆ. ಸೊ ಕಮ್ಮಿಂಗ್ ಟು ಹೈಪರ್ ರೈಡಿಂಗ್, ಇವಾಗ ಹೈವೇಲಿ ಇವಾಗ ದೊಡ್ಡ ಗಾಡಿ ತೊಗೊತೀರಾ, ತುಂಬ ಹೈಪರ್ ಹೊಡಿತಾ ಇರ್ತೀರಾ, ಹೈವೇಲಿ ಆಗಿರ್ಬೋದು, ನಿಮಗೆ ಟಾಪ್ ಸ್ಪೀಡ್ ಚೆಕ್ ಮಾಡ್ತಾ ಇರ್ತೀರಾ, 250+ ನೀವು ಪೇಸ್ ಮೇಂಟೈನ್ ಮಾಡೋರು, ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೀ ಪಿರೇಲಿ ಈಸ್ ಎ ಬೆಸ್ಟ್ ಟೈರ್ ಅಂದ್ಕೊಳ್ಳಿ. ನೀವು ರೋಸೋ 4 ಸ್ಟಾರ್ಟ್ ಮಾಡಿ. ರೋಸೋ 4 ನಿಮಗೆ ಹೈವೇಲು ಚೆನ್ನಾಗಿ ಹೊಡಿಬೋದು, ನಿಮಗೆ ಲಾಂಗ್ ರೈಡ್ಸು ಹೋಗ್ಬೋದು, ಸ್ವಲ್ಪ ಕಾಸ್ಟು ಒಂದು 2000 ಕಮ್ಮಿ ಆಗ್ಬೋದು. ಅದು ನೆಕ್ಸ್ಟ್ ಬರೋದು ನಿಮಗೆ ಕೋರ್ಸಾ ಅಂತ ಬರುತ್ತೆ, ಪಿರೇಲಿ ರೋಸೋ 4 ಕೋರ್ಸಾ ಅಂತ. ಸೊ ಅದು ನಿಮಗೆ ಎಲ್ಲ ಥರ ಪರ್ಪಸ್ನ ನಿಮಗೆ ಮೇಂಟೈನ್ ಆಗುತ್ತೆ ಕೋರ್ಸಾ ಅನ್ನೋದು. ನೀವು ಟ್ರ್ಯಾಕ್ ಹೋಗ್ಬೋದು, ನೀವು ಬೇಕು ಹೈವೇಲಿ ರೈಡ್ ಮಾಡ್ಬೋದು, ಹೈಪರ್ ರೈಡು ಮಾಡ್ಬೋದು. ಕಮ್ಮಿಂಗ್ ಟು ಸೂಪರ್ ಕೋರ್ಸಾ ಬಂದು ಅದು ಮೋಸ್ಟು 80% ಟ್ರ್ಯಾಕಲ್ಲೇ ಓಡಿಸ್ಬೇಕದು, 20% ಹೈವೇ. ಏನಕ್ಕೆ ಅಂದರೆ ತುಂಬ ಸಾಫ್ಟ್ ಕಾಂಪೌಂಡು, ನಿಮಗೆ ಪಂಚರ್ಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ನಿಮಗೆ ರೈಟ್ ಟೈಮಲ್ಲಿ ಫೆಡಪ್ ಆಗಿಬಿಡುತ್ತೆ. ಇನ್ನು ನೀವು ಬರೀ ಟ್ರ್ಯಾಕಲ್ಲೇ ಓಡಿಸ್ತೀನ, ಗಾಡಿ ರೋಡಿಗೆ ತರೋಣ ಅಂದರೆ ಸ್ಲಿಕ್ ಟೈರ್ ಹಾಕ್ಸ್ಕೊಬೋದು. ಅವಾಗ ನೀವು ಸೂಪರಾಗಿ ಲೀನ್ ಮಾಡ್ಬೋದು, ಆಲ್ಮೋಸ್ಟ್ ಒಂದು 60 ಡಿಗ್ರಿ ತನಕ ಲೀನ್ ಮಾಡ್ಬೋದು ನೀವು ಸ್ಲಿಕ್ ಟೈರ್ ಹಾಕ್ಸ್ಕೊಂಡ್ರೆ. ಸೊ ಡಿಪೆಂಡ್ ಅಪಾನ್ ನಿಮ್ಮದು ರೈಡಿಂಗ್ ಸ್ಟೈಲು, ನಿಮ್ಮ ಬಿಹೇವಿಯರ್ಗೆ ನೀವು ಟೈರ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಿಮಗೆ ಬೂಸ್ ಆಗಿರ್ಬೋದು, ಟೆನ್ನರ್ ಆಗಿರ್ಬೋದು, S1K ಆಗಿರ್ಬೋದು, 190/55 ಬರುತ್ತೆ. ಸೊ ನೀವು ಆರಾಮ್ ಪಿರೇಲಿ ರೋಸೋ 4 ಬೆಸ್ಟ್ ನಿಮಗೆ. ರೋಸೋ 4 ಅವ್ರ ರೋಸೋ 4 ಕೋರ್ಸಾ, ಸೂಪರ್ ಕೋರ್ಸಾ ಅಷ್ಟು ಅವಶ್ಯಕತೆ ಇಲ್ಲ ನೀವು ಟ್ರ್ಯಾಕಲ್ಲಿ ಹೊಡೆದಿಲ್ಲ ಅಂದರೆ. ಸೊ ನಮ್ಮದು ದುಕ್ಕಾಟಿ ಟೈರ್ ಬಂದು ಒಂದು 15 ಡೇಸ್ ಆದರೂ ಇನ್ನೂ ಆಗ್ತಾ ಟೈಮ್ ಇಲ್ಲ. ಏನಕ್ಕೆಂದರೆ ಇನ್ನೂ ಒಂದು 500 ಕಿಲೋಮೀಟರ್ಸ್ ಹೋಗ್ಬೋದು. ಲಾಸ್ಟ್ ಟೈಮ್ ರೈಡ್ ಮಾಡಿದ್ವಲ್ಲ, 300+ ಎಷ್ಟು ಜೋರಾಗಿ ಹೊಡೆದ್ರು ಏನೂ ಆಗ್ತಿರ್ಲಿಲ್ಲ. ಸೊ ನೋಡಿ, ನಾವು ದುಕ್ಕಾಟಿನ ರ್ಯಾಟಿಂದ ಬಚಾವ್ ಮಾಡೋಕ್ಕೆ ಈ ಬೆಕ್ಕನ್ನ ತೊಗೊಂಬಂದರೆ, ಕ್ಯಾಟ್ನ. ಸೊ ಇದು ನಾವೇ ಇದನ್ನು ಕಾಪಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಆ ಥರ ಆಗ್ಬಿಡೈತೆ. ಯಾಕೆಂದರೆ ಅವತ್ತು ತೋರಿಸಿದ ಬೆಕ್ಕು ಇನ್ನೂ ಸ್ವಲ್ಪ ಚಿಕ್ಕದಾಗಿತ್ತು, ಇದು ಬೇರೆ ಕಡೆನೇ ಎತ್ಕೊಂಬಂದಿರೋದು. ಹಂಗೂ ಇದನ್ನು ಹೆವಿ ಇದೆಲ್ಲ ನೋಡಿ, ಒಳ್ಳೆ ಚಿಕ್ಕ ಪಾಪುತ ಇದೆಲ್ಲ ಕುಡಿಸ್ತೀವಿ ಸ್ವಲ್ಪ, ಇದಕ್ಕೆ ಇನ್ನೂ ಸ್ವಲ್ಪ ದೊಡ್ಡದಾಗಬೇಕು. ಅದು ನೋಡೋಕೆ ಹೆವಿ ಕ್ಯೂಟಾಗಿದೆ ಬೆಕ್ಕಿದು. ಸೊ ಅದಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಸೊ ಸಂಡೇ ಮಾತ್ರ ರೈಡು ಕ್ರೇಜಿಯಾಗಿತ್ತು. ಲಾಸ್ಟ್ ಸಂಡೇ ರೈಡು ಒಂಥರ ಹೈಪರ್ ರೈಡಿಂಗ್ ಇತ್ತು. ಏನು V4 ಎನಿಡೇ V4 ಪವರ್ ಡೆಲಿವರಿ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನಿಮ್ಗೆ ಹೆಂಗೆ ಮಜಾ ಕೊಡುತ್ತೆ ಅಂದರೆ ಅದೊಂಥರ ಆ ಗಾಡಿ ಡಿಸೈನ್ ಮಾಡಿದವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ನಾನು ಕಾಂಪ್ರಮೈಸ್ ಆಗ್ಬೋದಾಗಿತ್ತು. ಲೈಕ್ ಇವಾಗ ಕೋರ್ಸ್ ಹಾಕ್ಕೊಂಡ್ರೆ, ರೋಸೋ 4 ಹಾಕ್ಕೊಂಡ್ರೆ ಒಂದು 7 ತನಕ ಓಡಿಸ್ಬೋದು. ಬಟ್ V4ಗೆಲ್ಲ ಟೈರ್ಸ್ ಅಲ್ಲ. ಏನಕ್ಕೆ ಅಂದರೆ ಗಾಡಿ ಹಿಂದೆಗಡೆ ವೆಯ್ಟೇ ಇಲ್ಲ. ಅದು ಇದಕ್ಕೆ ಸ್ವಿಂಗ್ ಆರ್ಮು ಬರೋದೇ ತುಂಬ ಹಾಲೋಜನ್ ಥರ, ಒಳಗಡೆ ಏನಿರಲ್ಲ, ಅದಕ್ಕೆ ಟೈರೇ ಗ್ರಿಪ್ಪು. ಸೊ ರ್ಯಾಪಿಡ್ ಆಕ್ಸಿಲೇಷನ್ಗೋಸ್ಕರ ಅದು ಸಾಫ್ಟ್ ಕಾಂಪೌಂಡ್ ಇದ್ದರೆ ಬೆಟರು, ಸ್ವಲ್ಪ ಹ್ಯಾಂಡ್ಲಿಂಗ್ ಅಂದ್ಬಿಟ್ಟು ಇದನ್ನ ಚೂಸ್ ಮಾಡಿರೋದು. ಇನ್ನು ಗ್ಯಾಪಲ್ಲಿ ಬೇಕಾದ್ರೆ BS ಟ್ರ್ಯಾಕ್ ಹೋದಾಗ ಯೂಸ್ ಆಗುತ್ತೆ ಅಂತ. ಸೊ ಟ್ರ್ಯಾಕು ಹೈವೇಗೆ ಇದು ಬೆಸ್ಟ್ ಟೈರು. ಫೈನಲಿ ನಮ್ಮ ದುಕ್ಕಾಟಿಗೆ ಹೊಸ ಟೈರ್ಸ್ ಬಂದಿದೆ. ಸೊ ಪಿರೇಲಿ ಸೂಪರ್ ಕೋರ್ಸಾ V4. ಸೊ ಜನರಲಿ ದುಕ್ಕಾಟೀಸ್ ಬರೋದು 200/60. ಮೋಸ್ಟ್ ಆಫ್ ದ ಬೈಕ್ಸಲ್ಲಿ ಟೆನ್ನರ್ ಆಗಿರ್ಬೋದು, S1K ಆಗಿರ್ಬೋದು, ನಿಮಗೆಲ್ಲ ಬರೋದು 55 ಬರುತ್ತೆ. 190/55 ಇಲ್ಲ 200/55. ಓನ್ಲಿ ದುಕ್ಕಾಟಿ V4 ಮಾತ್ರ ಇರೋದು ಈ ಥರ 200/60 ಬರುತ್ತೆ. ನೋಡಿ ಟೈರೇ ನಿಮ್ಗೆ ಆಲ್ಮೋಸ್ಟ್ ಇವಾಗ 60,000 ಏನೋ ಆಗುತ್ತೆ. ಅದು ನಿಮಗೆ ಕಿಲೋಮೀಟರ್ಸ್ ಬರೋದೇ ಲೈಫ್ ನಿಮಗೆ ಅರೌಂಡ್ ಒಂದು 3,500 ಒಳಗಡೆ. ಟ್ರ್ಯಾಕ್ ಮಾಡ್ದೆ ಅಂದರೆ ನಿಮಗೆ ಆಲ್ಮೋಸ್ಟ್ ಒಂದು 2-3 ಡೇಸಲ್ಲೇ ಹೋಗ್ಬಿಡುತ್ತೆ ಅದು ಟೈರ್. ಅದು ಯಾಕೆಂದರೆ ಕಂಪ್ಲೀಟ್ ಸಾಫ್ಟ್ ಕಾಂಪೌಂಡ್ ಇದು, ನಿಮಗೆ ಪಂಚರ್ಗಳು ಜಾಸ್ತಿ ಆಗೋತಿದ್ದು. ಬಟ್ ಏನಪ್ಪ ಅಂದರೆ ನಮ್ಮ ಲಕ್ಕು ಹೈವೇಲಿ ಯಾವತ್ತೂ ಪಂಚರ್ ಆಗಿಲ್ಲ. ಸೊ ಇವಾಗ ಗೊತ್ತಾಗ್ತಿದೆ ಏನಕ್ಕೆ ಮೋಸ್ಟ್ ಆಫ್ ದ ಬೈಕರ್ ಬಾಯ್ಸ್ ಸಿಂಗಲ್ ಆಗಿರ್ತಾರೆ ಅಂದರೆ, ನಮಗೆ ಬರೋ ದುಡ್ಡು ಅರ್ಧ ಬೈಕ್ಗೆ ಹೋಗ್ಬಿಡುತ್ತೆ. ಇವಾಗ 60,000 ಅಂದರೆ 3,000 ಅಂದ್ರೂ ಒಂದು 10 ರೈಡ್ ಮಾಡ್ಬೋದು ಅಷ್ಟೇ ಇದರಲ್ಲಿ, ಈ ಟೈರಲ್ಲಿ. ಸೊ ಹಿಂಗಿದೆ ಮೇಂಟೆನೆನ್ಸು. ಸೊ ಸಿಂಗಲ್ ಆಗಿದ್ದರೆ ಸೇವ್ ಮಾಡಿ ಗಾಡಿನ ಮೇಂಟೈನ್ ಮಾಡ್ಬೋದು. ಯಾವಾಗಲೂ ಅಷ್ಟೇ ನಾನು ನಿಮಗೊಂದು ಅಡ್ವೈಸ್ ಮಾಡಬೇಕು, ಏನಕ್ಕೆ ವ್ಯೂವರ್ಸಿಗೆ. ಈ ಪಾರ್ಟ್ ಇದೆಯಲ್ಲ, ಚೈನ್ದು ಒಂದು ಗೇರ್ ಪಾರ್ಟ್ ಇರುತ್ತೆ. ಇದನ್ನ ಯಾವಾಗಲೂ ಲೈಕ್ ಇವಾಗ ಮಂತ್ಲಿ ಒಂದ್ಸರಿ ಇದನ್ನ ಕ್ಲೀನ್ ಮಾಡಿ, ಡಬ್ಲಿ ಸ್ಪ್ರೇ ಆಗಿರ್ಬೋದು, ಇಲ್ಲ ಕೆರೋಸಿನ ಕ್ಲೀನಾಗಿ ವಾಶ್ ಮಾಡಿ. ಏನಕ್ಕೆ ಇಲ್ಲಿ ಜಾಸ್ತಿ ಗಲೀಜು ಕುತ್ಕೊಳ್ಳುತ್ತೆ. ಆವಾಗ ನಿಮಗೆ ಚೈನು ಅಬ್ನಾರ್ಮಲ್ ಸೌಂಡ್ ಬರೋದು, ಚೈನ್ ಬೇಗ ಲೂಸ್ ಆಗೋದು, ಆ ಥರ ಎಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಸೊ ನಾನು ನೋಡಿದಂಗೆ ನೀವು ಬೇಕಾದ್ರೆ ಒಂದ್ಸರಿ ವೀಲ್ನ ಈ ಥರ ರೊಟೇಟ್ ಮಾಡಿ
ಒಂಚೂರು ಸೌಂಡ್ ಬರಬಾರ್ದು ನಿಮಗೆ ಚೈನು. ಎಷ್ಟು ಸ್ಮೂತಾಗಿ ನೋಡಿ, ನಮ್ಮ ಗಾಡಿ ಕೇಳಿಸ್ಕೊಳ್ಳಿ ಎಷ್ಟು ಸ್ಮೂತಾಗಿದೆ ನೋಡಿ. ನಾನು ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ಕೊಡದೆ ಚೈನಿಗೆ, ಬ್ರೇಕ್ ಪ್ಯಾಡ್ಸು, ಟೈರ್ಸ್ಗೆ. ಸೊ ಇದಿದ್ರೆ ನಿಮಗೆ ಆರಾಮ್ ಪೀಸ್ಫುಲ್ಲಾಗಿ ರೈಡ್ ಮಾಡ್ಬೋದು. ನಾನು ಹೇಳಿ ಇದೇ ಪಾರ್ಟೇ ನಿಮಗೆ ಇಲ್ಲಿರುತ್ತೆ, ಒಳಗಡೆ ಗಲೀಜು ಜಾಸ್ತಿ ಇರುತ್ತೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಅವಾಗವಾಗ. ಸೊ ಹೇಳಿದ್ನಲ್ಲ, ಈ ಟೈಯರ್ ಅಂತೂ ಹೆವಿ ಸಾಫ್ಟ್ ಕಾಂಪೌಂಡು. ಸೊ ಚೈನ್ ಮಾಡಿಸೋಣ. ನಮ್ಮ ಕವಾಸಿಗಿ Z100ಗೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ನೋಡಿ. ಇದೆಲ್ಲ ಮಿಚಲಿನ್ ಟೈರ್ಸ್ಗಳಿದೆಲ್ಲ, ಮಿಚಲಿನ್ ಪವರ್ ಇದು. ಆ್ಯಕ್ಚುಲಿ ಇದು ಸ್ವಲ್ಪ ಚೆನ್ನಾಗಿರೋ ಟೈರ್. ಇದು ರೋಡ್ ಫೈಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ ಇದು. ಆ ರೋಡ್ಗೂ ಓಕೆ, ಹೈವೇಗೂ ಓಕೆ. ನೀವು ಡುಕಾಟಿಗೆ ಬಿಟ್ಟು ಬೇರೆ ಯಾವುದೇ ಗಾಡಿಗಾದರೂ ನೀವು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ, ಯಾವುದೇ ಟೈರ್ ಹಾಕೋಬೋದು. ಡುಕಾಟಿಗೆ ಸ್ವಲ್ಪ ಜಾಸ್ತಿ ಸೂಪರ್ ಕೋರ್ಸಾಗೆ ಹೋಗಬೇಕು, ಇಲ್ಲ ಕೋರ್ಸಾಗೆ ಹೋಗಬೇಕು ನೋಡಿ. ಡುಕಾಟಿ ನೋಡ್ಕೊ ಅಂದರೆ ಪ್ರಿಂಟ್ ರೋಡೆ ಕೂತ್ಕೊಂಡು ಏನೋ ರಿಪೇರಿ ಮಾಡ್ತೈತೆ ಕ್ಯಾಟ್ ಇದೆ. ಇವು ಟೈಮ್ ಪಾಸು. ಮನೆಗೆ ಹೋದರೆ ನಮ್ಮ ಶಿಡ್ಸು ಪಪ್ಪಿ ಇದೆ, ಅದ್ರ ಜೊತೆ ಆಟ. ಇಲ್ಲಿಗೆ ಬಂದರೆ ಕ್ಯಾಟ್ ಜೊತೆ ಆಟ. ಒಳ್ಳೆ ಟೈಮ್ ಪಾಸ್ ನಂಗೆ ಚೆನ್ನಾಗಿ ಆಗಿಬಿಟ್ಟಿದೆ ಇವಾಗ. ಬೈಕ್ ಬಿಟ್ಟರೆ ಇವಾಗ ಎನಿಮಲ್ಸ್ಗಳಿಂದ ಆರಾಮ್ ಓಟ ಆಡ್ಕೊಂಡಿದ್ದೀನಿ. ಪಾಪುದು ಬೇರೆ ಇದ್ರಲ್ಲಿ ಫೀಡ್ ಮಾಡಬೇಕು ಅದಕ್ಕೆ. 90% ಬೈಕರ್ಸು ಏನಕ್ಕೆ ಸಿಂಗಲ್ ಆಗಿರ್ತಾರೆ, ಜಾಸ್ತಿ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಲ್ಲ ಅಂದರೆ, ನಮಗೆ ಬರೋ ದುಡ್ಡು ಅರ್ಧ ಇನ್ಕಮ್ ಎಲ್ಲ ಇದಕ್ಕೆ ಒಂದು ಡೆಡಿಕೇಟಾಗಿ ಇಟ್ಬಿಡ್ಬೇಕು ನಾವು. ಸೊ ನೋಡಿ, ಇವಾಗ ಕರೆಕ್ಟಾಗಿ 6 ಮಂತ್ಸ್ಗೊಂದ್ಸರಿ ನಮ್ಮ ಗಾಡಿಗೆ ಟೈರ್ ಚೇಂಜ್ ಮಾಡಿಸ್ಬೇಕು. ಸೊ ಓಡಿಸೋದೇ ಬರೀ ಒಂದು 2000-3000 ಓಡೆ ಅಷ್ಟೇ. ಆವಾಗಲೇ ಅಲ್ಲೇ ಟೈರೆಲ್ಲ ಹೋಗ್ಬಿಡ್ತಿದ್ದು. ನನಗೆ ಸೂಪರ್ ಫುಲ್ ಸಾಫ್ಟ್ ಕಾಂಪೌಂಡ್ ಇದು. ಸೊ ನಿಮಗೆ ಹೈವೇಗೆ ನಿಮಗೆ ನಾನು ಟೈರ್ ನಿಮಗೆ ಯಾವ ಥರ ನಿಮಗೆ ಟೈರು ಸೆಟ್ ಆಗುತ್ತೆ ಅಂತ ಹೇಳ್ಬೋದು ನಾನು ನಿಮಗೆ. ಏನಕ್ಕೆ ಅಂದರೆ ನಿಮಗೆ ಇವಾಗ ನೋಡಿ, ಇವಾಗ ನಿಮಗೆ ರೈಡಿಂಗ್ ಮೇಲೆ ಡಿಪೆಂಡ್ ನೀವು ಟೈರ್ ಯಾವ್ದು ಹಾಕ್ಸ್ಕೋಬೇಕು ಅಂತ. ಸೊ ನಿಮಗೆ ಇವಾಗ ಜಾಸ್ತಿ ಹೈಪರ್ ರೈಡ್ ಮಾಡ್ತೀರಾ ಅಂದರೆ ಈ ಥರ ಸೂಪರ್ ಕೋರ್ಸಾಗಿ ಹೋಗ್ಬೋದು, ಇಲ್ಲ ಕೋರ್ಸ್ ಅಂತ ಬರುತ್ತೆ. ಎನಿ ಡೇ ಪಿರಳಿ ಬೆಸ್ಟು ಈ ಸೂಪರ್ ಸ್ಪೋರ್ಟ್ಸಿಗೆ. ನಿಮಗೆ ಬೂಸಾಗಿಸಾಗೆಲ್ಲ ಆದರೆ ನಿಮಗೆ ಮಿಚಲಿನ್ ಬರುತ್ತೆ, ರೋಡ್ 5 ಅವೆಲ್ಲ ಸಕ್ಕದ ಗ್ರಿಪ್. ನಿಮಗೆ ಲಾಂಗ್ ಡ್ರೈವ್ ಹೊಡಿಬೋದು, ನಿಮಗೆ ಮಳೆಯಲ್ಲೂ ಏನೂ ಆಗೋಲ್ಲ. ಸೊ ನಿಮಗೆ ಸೂಪರ್ ಸ್ಪೋರ್ಟ್ ಅಂದರೆ ನಿಮಗೆ ಯಾವಾಗಲೂ ನಾನು ಪ್ರಿಫರ್ ಮಾಡೋದು ಪಿರೇಲಿ ಟೈರ್ಸ್ಗಳು. ಪಿರೇಲಿ ಸೂಪರ್ ಕೋರ್ಸಾಗಾರ ಹೋಗಿ ಇಲ್ಲಿ ನಾರ್ಮಲ್ ರೋಸ್ ಆಫ್ 4 ಹಾಕ್ಕೊಂಡ್ರೂ ಪರವಾಗಿಲ್ಲ, ಎಲ್ಲ ಗ್ರಿಪ್ ಇರುತ್ತೆ. ಬಟ್ ನೀವು ನಾರ್ಮಲ್ ರೋಸ್ ಆಫ್ 4 ಹಾಕ್ಕೊಂಡ್ರೆ ಒಳ್ಳೆ ನಿಮಗೆ ಕಿಲೋಮೀಟರ್ಸ್ ಬರುತ್ತೆ. ಆಲ್ಮೋಸ್ಟ್ ಒಂದು 7-8 ಸಲ ಓಡಿಸ್ಬೋದು ಅದರಲ್ಲಿ. ಏನಕ್ಕೆ ಅಂದರೆ ಇಲ್ಲಿ ಪ್ಯಾಟ್ರನ್ ಇದೆಯಲ್ಲ, ಈ ಪ್ಯಾಟ್ರನ್ ಎಲ್ಲ ನಿಮಗೆ ಜಾಸ್ತಿ ಬರುತ್ತೆ. ಸೊ ಗ್ರಿಪ್ ಇರುತ್ತೆ ರೋಡ್ ಮೇಲೆ ನಿಮಗೆ. ಇದೆಲ್ಲ ಮಳೆಯಲ್ಲಿ ನಿಮಗೆ ಅಷ್ಟು ಸೇಫ್ ಇಲ್ಲ. ಇದು ಓನ್ಲಿ ಟ್ರ್ಯಾಕ್ ಪರ್ಪೋಸು, ಹೈಪರ್ ರೈಡಿಂಗ್ ಹೈವೇಲ್ ಅಷ್ಟೇ, ಸೂಪರ್ ಕೋರ್ಸ್ಗಳು. ಸೊ ಹಿಂಗಿದೆ ನೋಡಿ ನಮ್ಮ ಡುಕಾಟಿ ಮೇಂಟೆನೆನ್ಸು. ಸೊ ಇನ್ನೂ ನಾನು ಟೈರ್ ಚೇಂಜ್ ಮಾಡಿಸಿಲ್ಲ, ಬಂದಿದೆ ಆಲ್ರೆಡಿ ಇದು. ಅಲ್ಲಿ ತೊಗೊಂಡೋದ್ರೆ ಟೈಮ್ ಇಲ್ಲ, ಸ್ವಲ್ಪ ವೀಲಿ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಸ್ಬೇಕು. ಒಂದು ಸರಿ ಟೈರ್ ನೀವು ಚೇಂಜ್ ಮಾಡಿಸ್ಬೇಕು ಅಂದರೆ ವೀಲ್ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿಸ್ಲೇಬೇಕು. ಡುಕಾಟಿ V4 ನೋಡೋದಕ್ಕೆ ಎಷ್ಟು ಸೂಪರ್ ಆಗಿದೆಯೋ, ಆಮೇಲೆ ಎಷ್ಟು ಪವರ್ಫುಲ್ ಆಗಿದೆಯೋ ಅಷ್ಟೇ ಜಾಸ್ತಿ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಇದಕ್ಕೆ. ಬೇರೆ ಬೈಕ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಕ್ಸಾಸ್ಟ್ ಎಲ್ಲ ಚೀಪಾಗಿ ಹಾಕ್ಸ್ಬಿಡ್ಬೋದು. ಬಟ್ ಈ ಬೈಕಿಗೆ ಎಕ್ಸಾಸ್ಟ್ ಹಾಕ್ಸ್ಬೇಕು ಅಂದರೆ ನಿಮ್ಗೆ ಆಲ್ಮೋಸ್ಟ್ ಬೇರೆ ಸೂಪರ್ ಬೈಕ್ ತೊಗೊಡ್ಬೋದು ಸೆಕೆಂಡ್ಸು, ಅಷ್ಟು ಎಕ್ಸ್ಪೆನ್ಸಿವ್ ಎಕ್ಸಾಸ್ಟ್ಗಳು. ನೋಡಿ ಹಿಂಗಿರುತ್ತೆ ಡಿಸೈನ್, ಇದೆ ಡಬಲ್ ಬ್ಯಾರೆಲ್ ಎಕ್ಸಾಸ್ಟು ಟರ್ಮಿಗೆ ನೋಡಿ ಇದು. ಸೊ ಟೈರ್ಸು ಅಷ್ಟೇ ನಿಮಗೆ ಆಲ್ಮೋಸ್ಟ್ ಇವಾಗ ನಿಮಗೆ ಟಾಪ್ ನಾಚ್ ಟೈರ್ಸ್ ಅಂದರೆ ನಿಮಗೆ ಇದು ಬರುತ್ತೆ, ಸ್ಲೀಕ್ ಟೈರ್ಸ್ ಬಂದುಬಿಡುತ್ತೆ. ಟ್ರ್ಯಾಕಲ್ಲಿ ಹೊಡ್ತೀವಲ್ಲ, ಪ್ಯಾಟ್ರನ್ನೇ ಇರಲ್ಲ ಅದರಲ್ಲಿ. ಅದಾದಮೇಲೆ ನೆಕ್ಸ್ಟ್ ಆಪ್ಷನ್ ಇದೇ ಬರೋದು ನಿಮಗೆ ಸೂಪರ್ ಕೋರ್ಸಾಗಳು. ಇದರಲ್ಲಿ 2 ಪ್ಯಾಟ್ರನ್ ಇರೋದು ಅಷ್ಟೇ ನಿಮಗೆ. ಸೊ ಇವತ್ತಿನ ಲಾಗ್ ಇದಾಗಿತ್ತು. ಸೊ ಯಾರಿಗೆ ಸ್ಟ್ರೈಟ್ ರೋಡಲ್ಲಿ ಫಾಸ್ಟಾಗಿ ಹೊಡಿಯೋದಕ್ಕಿಂತ ಕಾರ್ನರ್ಸಲ್ಲಿ ಕರ್ವ್ಸಲ್ಲಿ ಫಾಸ್ಟಾಗಿ ಹೊಡಿಬೇಕು ಅಂತ ಅಂದ್ಕೊಳ್ಳೋರು ಸಾಫ್ಟ್ ಕಾಂಪೌಂಡ್ ಟೈರ್ಸ್ಗೆ ಹೋದೇ ಬೆಟರು. ಯಾಕೆ ಲಾಸ್ಟ್ ಸಂಡೇ ರೈಡ್ ಹೋಗಿದ್ವಿ, ಅವಾಗ ಕಾರ್ನರ್ಸಲ್ಲೇ ಒಳ್ಳೆ ಒಂಥರ ಸೂಪರ್ ಕ್ರೇಜಿಯಾಗಿ ಕಾರ್ನರ್ಗಳಿತ್ತು. ಏನಕ್ಕೆ ಇನ್ನೊಂದು ಯಾರೋ S1K ಹೊಸಬ್ ಯಾರೋ ರೈಡಿಗೆ ಬಂದಿದ್ರು, ಆವಾಗ ಅವ್ರ ಜೊತೆ ಕಾರ್ನರ್ಲ್ಲ ಸಕ್ಕತ್ತಾಗಿತ್ತು ಒಂಥರ. ಅದು ನಿಮಗೆ ಕ್ಲಿಪ್ಸ್ ಹಾಕ್ತೀನಿ ರೈಡ್ದು ನೋಡಿ. ಅದು ಮೇಯ್ನ್ ಒಬ್ಬ ಬೈಕರ್ದು ಟ್ಯಾಲೆಂಟು ಸ್ಕಿಲ್ ಗೊತ್ತಾಗುತ್ತೆ ಕರ್ವ್ಸಲ್ಲಿ, ಕಾರ್ನರ್ಸಲ್ಲಿ. ಹೈವೇಲಿ ಏನು ಬೇಕಾದ್ರೆ ಯಾರೇ ಹೊಸ ಸ್ಕೂಲ್ ಹುಡುಗನಿಗೂ ಒಳ್ಳೆ ಗಾಡಿ ಕೊಟ್ಬಿಟ್ಟು ಟಕ್ಕಿನ ಕೂತ್ಕೊಂಡ್ರೆ 300 ಹೋಗುತ್ತೆ. ಮೇನ್ ಕರ್ವ್ಸಲ್ಲಿ ಓವರ್ಟೇಕ್ ಮಾಡೋದೇ ಒಂಥರ ಚಾಲೆಂಜಿಂಗು, ಒಂಥರ ಸ್ಕಿಲ್ಲು. ಚೆನ್ನಾಗಿ ಅನಿಸುತ್ತೆ ಕರ್ವಲ್ಲಿ ಓಡಿಸೋದು. ನಾನು ನಿಮಗೆ ಒಂದು ಕ್ಲಿಪ್ಸ್ ಹಾಕ್ತೀನಿ ನೋಡಿ ಸಂಡೇದು. ಸೊ ಇವತ್ತಿನ ಲಾಗ್ ಇಷ್ಟ ಆಗಿರುತ್ತೆ. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.